ನಮಸ್ಕಾರ. ಇವತ್ತು ನಾವೆಲ್ಲರೂ ಪತ್ತೆಧಾರಿಗಳು. ನಮ್ಮ ಮುಂದೆ ಒಂದು ದೊಡ್ಡ ಕೇಸಿದೆ. ಬಿಸ್ನೆಸ್ ಜಗತ್ತನ್ನೇ ಕಾಡ್ತಿರುವ ಒಂದು ರಹಸ್ಯ. ಅದೇ ಸಪ್ಲೈ ಚೈನ್ ಬಾಟಲ್ನೆಕ್ಗಳು. ಬನ್ನಿ ಈ ಕೇಸನ್ನು ಒಟ್ಟಿಗೆ ಭೇದಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ, ನೀವೊಂದು ವಸ್ತು ಕೊಳ್ಳೋಕೆ ಅಂಗಡಿಗೆ ಹೋಗ್ತೀರಾ, ಆದರೆ ಅದು ಸ್ಟಾಕ್ ಇರಲ್ಲ. ಯಾಕೀಗಾಯ್ತು? ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ತನಿಖೆಯ ಹೃದಯ. ಆ ಕಣ್ಣಿಗೆ ಕಾಣಿಸಿದ ಶತ್ರು ಯಾರು ಅಂತೂ ಪತ್ತೆ ಮಾಡೋಣ. ಹಾಗಾದ್ರೆ ನಮ್ಮ ಈ ಕಥೆಯಲ್ಲಿ ವಿಲನ್ ಯಾರು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಬಾಟಲ್ ನೆಕ್ ಅಂದ್ರೆ ಒಂದು ಪ್ರಾಡಕ್ಟ್ ತಯಾರಾಗಿ ನಮ್ಮ ಕೈ ಸೇರುವ ದಾರಿಯಲ್ಲಿ ಆಗುವ ಒಂದು ದೊಡ್ಡ ಟ್ರಾಫಿಕ್ ಜಾಮ್ ಇದ್ದಾಗೆ. ಇದು ಇಡೀ ಸಿಸ್ಟಮ್ನ ವೇಗವನ್ನೇ ನಿಲ್ಲಿಸ್ಬಿಡುತ್ತೆ. ಸರಿ, ನಮ್ಮ ತನಿಖೆ ಶುರು ಮಾಡೋಣ. ಯಾವುದೇ ಕೇಸ್ ಬೇಯಿಸಬೇಕು ಅಂದ್ರೆ ಮೊದಲು ನಾವು ಕ್ರೈಮ್ ಸೀನನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಅಲ್ವಾ? ಅದೇ ರೀತಿ ಈ ಸಪ್ಲೈ ಚೈನ್ನಲ್ಲಿ ಸಮಸ್ಯೆ ನಿಜವಾಗಿ ಎಲ್ಲಿ ಅಡಗಿದೆ ಅನ್ನೋದನ್ನ ನಾವು ಮೊದಲು ಕಂಡುಹಿಡಿಬೇಕು. ಈ ಬಾಟಲ್ ನೆಕ್ಗಳು ಯಾಕೆ ಇಷ್ಟು ಡೇಂಜರಸ್ ಅಂದ್ರೆ, ಅವು ಎಲ್ಲಿ ಬೇಕಾದ್ರೂ ಬಚ್ಚಿಟ್ಕೊಂಡಿರ್ಬೋದು. ಕಚ್ಚಾ ವಸ್ತುಗಳನ್ನ ತರಿಸೋದ್ರಿಂದ ಹಿಡಿದು ನಮ್ಮ ಮನೆ ಬಾಗಿಲಿಗೆ ವಸ್ತು ತಲುಪೋವರೆಗೂ ಪ್ರತಿಯೊಂದು ಹಂತದಲ್ಲೂ ಸಮಸ್ಯೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಓಕೆ, ಒಬ್ಬ ಡಿಟೆಕ್ಟಿವ್ಗೆ ಒಂದು ಸುಳಿವು ಸಿಕ್ಕಿದೆ. ಮುಂದಿನ ಸ್ಟೆಪ್ ಏನು? ಆ ಸುಳಿವು ಎಷ್ಟು ಮುಖ್ಯ ಅಂತ ನಿರ್ಧರಿಸೋದು. ಅಂದ್ರೆ ಇದು ಚಿಕ್ಕ ಸಮಸ್ಯೆನಾ ಅಥವಾ ಇಡೀ ಕೇಸನ್ನೇ ತಿರು ಹಾಕುವಷ್ಟು ದೊಡ್ಡದಾದ ಸಮಸ್ಯೆನಾ? ಇದನ್ನ ತಿಳ್ಕೊಂಡ್ರೆ ಮಾತ್ರ ನಮ್ಮ ಗಮನವನ್ನ ಸರಿಯಾದ ಕಡೆಗೆ ಹರಿಸಬಹುದು. ನೋಡಿ, ಒಂದು ಬಾಟಲ್ ನೆಕ್ಕಿಂದ ಆಗುವ ಹಾನಿ ಅಂದ್ರೆ ಬರೀ ಲೇಟ್ ಆಗೋದು ಮಾತ್ರ ಅಲ್ಲ. ಅದರಿಂದ ಕಂಪ್ನಿಯ ಖರ್ಚು ಜಾಸ್ತಿಯಾಗುತ್ತೆ, ಸಮಯ ಹಾಳಾಗುತ್ತೆ, ಪ್ರಾಡಕ್ಟ್ ಕ್ವಾಲಿಟಿ ಕಮ್ಮಿ ಆಗಬಹುದು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಹಕರ ನಂಬಿಕೆ ಹೊರಟೋಗುತ್ತೆ. ಈಗ ನಮ್ಮ ತನಿಖೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದಿದ್ದೇವೆ. ವಿಚಾರಣೆ. ಸತ್ಯವನ್ನ ಹೊರಗೆಳೆಯಲು ಮತ್ತು ಸಮಸ್ಯೆಯ ಮೂಲವನ್ನೇ ಕಂಡುಹಿಡಿಯಲು ನಾವು ಒಂದು ವಿಶೇಷ ತಂತ್ರವನ್ನ ಬಳಸುವ ಸಮಯ ಬಂದಿದೆ. ಈ ಮಾತು ತುಂಬಾ ಮುಖ್ಯ. ಯಾಕಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದು ಕೇವಲ ಒಂದು ಲಕ್ಷಣ ಅಷ್ಟೇ. ನಿಜವಾದ ಕಾರಣವನ್ನ ಪತ್ತೆ ಮಾಡಬೇಕು ಅಂದ್ರೆ ನಾವು ಇನ್ನೂ ಆಳವಾಗಿ ತನಿಖೆ ಮಾಡಲೇಬೇಕು. ಬನ್ನಿ ಇದನ್ನ ಹೀಗೆ ನೋಡೋಣ. ಮೊದಲನೇ ಪ್ರಶ್ನೆ, ಡೆಲಿವರಿ ಯಾಕೆ ಫೇಲ್ ಆಯ್ತು? ಉತ್ತರ, ಯಾಕಂದ್ರೆ ಪ್ರಾಡಕ್ಟ್ ತಡವಾಗಿತ್ತು. ಸರಿ, ಆದರೆ ಪ್ರಾಡಕ್ಟ್ ಯಾಕೆ ತಡವಾಗಿತ್ತು? ಉತ್ತರ, ಯಾಕಂದ್ರೆ ಉತ್ಪಾದನೆ ಲೇಟ್ ಆಯಿತು. ನಾವು ಹತ್ರ ಬರ್ತಿದ್ದೀವಿ. ಹೀಗೆ ಯಾಕೆ ಅಂತ ಕೇಳ್ತಾ ಹೋದಾಗ ಒಂದು ಹಂತದಲ್ಲಿ ನಮಗೆ ಮುಂದೆ ಪ್ರಶ್ನೆ ಕೇಳಕ್ಕೆ ಆಗಲ್ಲ. ಅಲ್ಲೇ ಸಿಗ್ತಾನೆ ನಮ್ಮ ನಿಜವಾದ ಅಪರಾಧಿ. ಅದೇ ಮೂಲ ಕಾರಣ. ನಮ್ಗೆ ಮೂಲ ಕಾರಣ ಸಿಕ್ಕಾಯ್ತು. ಈಗ ದ ಟೇಕ್ ಡೌನ್ ಟೈಮ್ ಅಂದ್ರೆ ಈ ಕೇಸಿನ ಒಂದೇ ಬಾರಿಗೆ ಮುಗಿಸಲು ಒಂದು ಪಕ್ಕಾ ಪ್ಲಾನ್ ಮಾಡೋ ಸಮಯ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಎಡಗಡೆ ಇರೋದು ಈಗಿನ ಸಮಸ್ಯೆ ಅಂದ್ರೆ ಗೊಂದಲ, ದುಬಾರಿ ಪರಿಸ್ಥಿತಿ. ಬಲಗಡೆ ಇರೋದು ನಮಗೆ ಬೇಕಾಗಿರೋ ರಿಸಲ್ಟ್ ಅಂದ್ರೆ ಸುಗಮ, ದಕ್ಷ ಮತ್ತು ಲಾಭದಾಯಕ ವ್ಯವಸ್ಥೆ. ನಮ್ಮ ಪ್ಲಾನ್ ಈ ಎರಡರ ನಡುವಿನ ಸೇತುವೆ ಇದ್ದಂಗೆ. ಒಂದು ಒಳ್ಳೆ ಪ್ಲಾನ್ ಅಂದ್ರೆ ಅದು ಸಮಸ್ಯೆಯನ್ನ ಎಲ್ಲಾ ಕಡೆಯಿಂದಲೂ ಅಟ್ಯಾಕ್ ಮಾಡುತ್ತೆ. ತಕ್ಷಣಕ್ಕೆ ಪರಿಸ್ಥಿತಿ ಕಂಟ್ರೋಲ್ಗೆ ತರಲು ಶಾರ್ಟ್ ಟರ್ಮ್ ಪರಿಹಾರಗಳು, ಮೂಲ ಕಾರಣವನ್ನೇ ಸರಿಪಡಿಸಲು ಮೀಡಿಯಂ ಟರ್ಮ್ ಸುಧಾರಣೆಗಳು, ಇಂಥ ಸಮಸ್ಯೆ ಮತ್ತೆಂದೂ ಬರದ ಹಾಗೆ ತಡೆಯಲು ಲಾಂಗ್ ಟರ್ಮ್ ಕಾರ್ಯತಂತ್ರಗಳು. ಇವತ್ತಿನ ಕಾಲದ ಡಿಟೆಕ್ಟಿವ್ಗಳ ಹತ್ರ ಬರೀ ಭೂತಗನ್ನಡಿ ಮಾತ್ರ ಇರಲ್ಲ. ಅವರ ಬಳಿ ಹೈಟೆಕ್ ಗ್ಯಾಡ್ಜೆಟ್ಗಳೇ ಇರುತ್ತೆ. ಆಟೋಮ್ಯಾಟಿಕ್ ಸಿಸ್ಟಮ್ಗಳು, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಫ್ಯೂಚರ್ನಲ್ಲಿ ಬರುವ ಸಮಸ್ಯೆಗಳನ್ನು ಮೊದಲೇ ಊಹಿಸುವ ಟೆಕ್ನಾಲಜಿ. ಇವೆಲ್ಲ ನಮ್ಮ ಪರಿಹಾರಗಳನ್ನು ಸರಿಯಾಗಿ ಜಾರಿಗೆ ತರಲು ಹೆಲ್ಪ್ ಮಾಡ್ತವೆ. ಯಾವುದೇ ದೊಡ್ಡ ಕೇಸನ್ನ ಒಬ್ರೇ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಟೀಮ್ ಬೇಕೇ ಬೇಕು. ಹಾಗೇನೆ ಸಪ್ಲೈಯರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಹೀಗೆ ಎಲ್ಲರ ಜೊತೆಗೂ ಸೇರಿ ಒಂದು ಸ್ಪಷ್ಟವಾದ ಸಹಯೋಗದ ಯೋಜನೆ ರೂಪಿಸೋದು ತುಂಬಾನೇ ಮುಖ್ಯ. ನಾವು ನಮ್ಮ ತನಿಖೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಆದ್ರೆ ಒಬ್ಬ ಬೆಸ್ಟ್ ಡಿಟೆಕ್ಟಿವ್ ಸುಮ್ನೆ ಕೇಸ್ ಸಾಲ್ವ್ ಮಾಡಿ ಸುಮ್ನೆ ಆಗೋಲ್ಲ. ಅಂತಹ ಘಟನೆ ಮತ್ತೆ ಆಗದ ಹಾಗೆ ನೋಡ್ಕೊಳ್ತಾನೆ. ಇಲ್ಲೂ ಅದೇ ಥರ. ಇವನ್ನ ನಮ್ಮ ಹೈಟೆಕ್ ಸಿಸಿಟಿವಿ ಕ್ಯಾಮೆರಾಗಳು ಅಂದ್ಕೊಳ್ಳಿ. ಈ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಅಂದ್ರೆ KPIs ನಮ್ಮ ಸೆನ್ಸರ್ಗಳಿದ್ದ ಹಾಗೆ. ಡೆಲಿವರಿ ಟೈಮ್ ಅಥವಾ ಖರ್ಚಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಸೆನ್ಸರ್ಗಳು ತಕ್ಷಣ ನಮಗೆ ಅಲರ್ಟ್ ಕೊಡ್ತವೆ. ಇದು ನಿರಂತರ ಜಾಗರೂಕತೆಯನ್ನ ಒಂದು ಸಂಸ್ಕೃತಿಯಾಗಿ ಬಳಸುವ ಬಗ್ಗೆ. ನಮ್ಮ ಪ್ರೋಸೆಸ್ಗಳನ್ನ ಆಗಾಗ ರಿವ್ಯೂ ಮಾಡೋದು, ಬೇರೆ ಬೇರೆ ಟೀಮ್ಗಳಿಂದ ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತೆ ನಮ್ಮ ಅನುಭವಗಳಿಂದ ಪಾಠ ಕಲಿಯೋದು. ಹೀಗೆ ಮಾಡಿದ್ರೆ ನಾವು ಯಾವಾಗಲೂ ಸಮಸ್ಯೆಗಿಂತ ಒಂದು ಹೆಜ್ಜೆ ಮುಂದಿರ್ತೀವಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇಷ್ಟೊತ್ತು ನಾವು ಅಪರಾಧಿಯನ್ನ ಫ್ಯಾಕ್ಟರಿಯಲ್ಲಿ, ಟ್ರಕ್ಗಳಲ್ಲಿ ಹೀಗೆ ಹೊರಗಡೆ ಹುಡುಕುತ್ತಾ ಇದ್ವಿ ಅಲ್ವಾ? ಆದರೆ ಒಂದು ವೇಳೆ ಅತಿ ದೊಡ್ಡ ಬಾಟಲ್ ನೆಕ್ ನಮ್ಮ ಕಣ್ಣು ಮುಂದೆಯೇ ನಮ್ಮದೇ ಪ್ಲಾನ್ನಲ್ಲಿಯೇ ಅಡಗಿದ್ರೆ? ಕೆಲವೊಮ್ಮೆ ಅತಿ ದೊಡ್ಡ ಸುಳಿವು ಕನ್ನಡಿಯಲ್ಲಿ ನೋಡಿದಾಗ ಸಿಗುತ್ತೆ. ಇದರ ಬಗ್ಗೆ ಯೋಚನೆ ಮಾಡಿ.